ರಾಜೇಂದ್ರ ಹೂಲಿಗೆ ಒಂದು ಒಣ್ಣು ಹುಟ್ಟಿದಂತೆ ಇಲ್ಲಿಗೆ ಬೆಕ್ಕಿಡುವ ಚಿನ್ನಾಟಿದ್ದಂತೆ ನೀನ್ ಇಲ್ಲೆಲ್ಲಿ ಬರ್ತೀವಲ್ಲ ನಾತಿಗಳೇ ನಿನ್ನ ಏಸಿ ಚಲನಕ್ಕೆ ಗೌಡ್ರೆ ಏಕೆ ಈ ತರ ಚಟಪಡಿಸಿಕೊಂಡು ಬಂದಿರುವಿರಿ? ನಿಮ್ಮ ಎದುರುಗಡೆ ಈ ರಾಜೇಂದ್ರನಿರುವಾಗ ಕುಂತ ಸ್ಥಳದಲ್ಲಿ ಇಡೀ ಜಗತ್ತನ್ನ ಪ್ರಯಾಣ ಮಾಡುವಷ್ಟು ಕೆಪಾಸಿಟಿ ಇದೆ. ಏನಾಗಿದೆ ನಿಮಗೀಗ? ಅದು ಏನ್ ಹೇಳ್ರಿ, ನಾವು ಮನೆ ಮುಟ್ಟಿಂದ ಹೆಚ್ಚಿನ ನೋಡ್ರಿ ಆ ಅನ್ನದಾನ ಹಾಕ್ನಿ. ರಾಜೇಂದ್ರ ಅವರ ಮಟ್ಟವನ್ನು ನೆಲ ಸಮ ಮಾಡದೆ ಕೈ ಬಿಡುವುದಿಲ್ಲ. ಅಂದು ನನ್ನನ್ನು ಕೆಣಕಿ ಹೋದ ಬಡ ಬಿಗರೆ ಅವತ್ತ ಅವನನ್ನು ನಾ ಕೈ ಬಿಡದಿದ್ದರೆ ಇವತ್ತು ಈ ಮಟ್ಟಕ್ಕೆ ಅವರು ಬರುತ್ತಿರಲಿಲ್ಲ. ಅವರನ್ನು ಹೀಗೆ ಕೈ ಬಿಟ್ಟರೆ ನನ್ನ ರಾಜಕೀಯದಲ್ಲಿ ಕಾಲಿಟ್ಟು ನನ್ನ ಕುತಂತ್ರವನ್ನೆಲ್ಲ ಕಂಡುಹಿಡಿದುಕೊಳ್ಳುತ್ತಾರೆ. ಈಗಲೇ ಉದ್ಭವಿಸಿದೆ ಅವರ ಮನೆಗೆ ಮೋಸವೆಂಬ ಮಂತ್ರ. ಆ ಮಂತ್ರದಿಂದಲೇ ಆರಬೇಕು ಮುಚ್ಚಿಗೆತ್ತ ಅವರ ದೇಶಾಂತರ. ಈಗ ನನ್ನ ಪ್ರಯಾಣ ಅವರ ಮನೆ ಸ್ಥಳಾಂತರ. ಇನ್ನು ಹೊರಗಳಿಗೆ ನಾನು ಹಚ್ಚಬೇಕು ಅವರ ಚಪ್ಪರ ಮನೆಗೆ ಯಾರು ನೀನು? ನಾನು ಕೊರದ ಕತ್ತಿಗೆ ನಾನೊಬ್ಬ ದೊಡ್ಡ ಕಳ್ಳ, ದರೋಡೆಕೋರ. ಈ ಕರ್ನಾಟಕದಲ್ಲಿ ಕಳ್ಳನಾಗಿ ಮೇಲಾಗಿ ಎಲ್ಲರಿಗೆ ಒಳ್ಳೆಯವನಾಗಿ ಕಣ್ಮಣಿಯಾಗಿ ಮೆರೆತಿದ್ದಾನೆ ಈ ರಾಹುಲ್. ನನಗೆ ಬೇಕು ನಿಮ್ಮಂತರ ಗೆಳೆತನ. ನೀನೇನು ಭಯಪಟ್ಟುಕೊಳ್ಳಬೇಡ. ಈಗಲೇ ಈ ಸೂಟ್ ಕೇಸವನ್ನು, ಈ ಮನಿ ಪತ್ರ ಆಸ್ತಿ ಪತ್ರವನ್ನು ಎಷ್ಟು ಗುಟ್ಟಾದ ಸ್ಥಳದಲ್ಲಿ ಇಟ್ಟು ಬಂದಿದ್ದೇನೆ. ಅದ ಸ್ಥಳದಲ್ಲಿ ಈ ಸೂಟ್ ಕೇಸನ್ನು ಇಟ್ಟು ಬರ್ತೀನಿ. ಇಲ್ಲೇ ಬದ್ರಂಗೆ ಬೇಗನೆ ಒಳಗಡೆ ಹೋಗಿ ಬಾಕ್ಸ್ ಓಪನ್ ಮಾಡು, ಪಾರ್ಟಿ ಸಿದ್ಧತೆ ಮಾಡು. ಗೌಡ್ರೆ ಓಪನ್ ಮಾಡಿದ್ರೆ ನನಗೆ ಬಹಳ ಇರ್ತದೆ ಗೌಡ್ರ. ರುದ್ರೇಗೌಡ, ಈಗಲೇ ನನ್ನ ಕೈ ಶಕ್ತಿ ಮುಷ್ಟಿಯಿಂದ ನಿನ್ನ ಗೊತ್ತಿಕೊಳ್ಳಬಹುದಿತ್ತು. ಆದರೆ ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿ ಸತ್ಯವಂತರು. ಹಚ್ಚಿದ ಧರ್ಮದ ಜ್ಯೋತಿಯು ಸದಾ ನನ್ನ ಕಣ್ಣಲ್ಲಿ ಎದ್ದು ಕಾಣುತ್ತಿರುವಾಗ ಇಂಥ ಧರ್ಮ ತುಂಬಿದ ಮನೆಯಲ್ಲಿ ನಿನ್ನ ಕರ್ಮ ತುಂಬಿದ ಹಣವನ್ನು ನಾ ಕೆಡವಲೇಬಾರದು. ನೀನು ಮತ್ತೆ ಮನೆ ನೋಡೋದ್ರೊಳಗಾಗಿ ಅಲ್ಲೇ ಮಾಡಬೇಕು ನಿನ್ನ ಶವ ಸಮಾಧಿಯನ್ನ. ಸಾವಿರ ಹಳ್ಳಿಯ ಸಂಸಾರ
ಮಾಡು. ಆರ್ಕೆಸ್ಟ್ರಾ ಮೆಸೇಜ್ ಕಳಿಸಿದ್ದೇನೆ, ಬೇಗನೆ ಬಂದು ನಮ್ಮ ಎಲ್ಲರ ಮನಸ್ಸು ಕಂಗೊಳಿಸಂತೆ ಮಾಡು. ರಾಹುಲ್, ನೀನು ತಂದಿರುವ ಸೂಟಿಗೆ ಸಣ್ಣ ಈಗಲೇ 5 ಮಂದಿ ಬ್ಯಾಗಿ ತೆಗೆದುಕೊಂಡು ಹೋಗಿ ಯಾರಿಗೆ ಗುರುತ ಸಿಗದ ಜಾಗದಲ್ಲಿ ಇಟ್ಟ ಬರ್ತೀನಿ. ಇಲ್ಲೇ ನಿಲ್ಲು ಮೊದಲು. ಆ ಸೂಟ್ ಕೇಸ್ನಲ್ಲಿರುವುದು ಬಾಂಬ್. ಒಂದು ಬಟನ್ ಪ್ರೆಸ್ ಮಾಡಿದರೆ ಇಡೀ ನಿನ್ನ ಮನೆಯನ್ನೇ ಚಿನ್ನಚಿತ್ರವಾಗಿ ನೆಲಕ್ಕೆ ಬೀಳುತ್ತದೆ. ಏಯ್! ಯಾರು ನೀನು ಮಗಳು? ನನ್ನ ಮನೆಗೆ ಬಂದು ನನ್ನ ತಂತ್ರ ಕದೆ ನನ್ನ ಮನೆಗೆ ಬಂದು ನನ್ನನ್ನು ಎದುರಿಸ್ತಿರ್ವೆ ಕಳ್ಳನ ಮಗನೇ. ಇಲ್ಲಿಂದ ಒಳ್ಳೆ ಹೋಗಲು ಸಾಧ್ಯವಿಲ್ಲ. ಲೇ ಗೌಡ, 25 ವರ್ಷಗಳಿಂದ ಇದೇ ಮನೆಯಲ್ಲಿ ನಿಂತುಕೊಂಡು ಅಣ್ಣ ಅಂತ ಕೇಳಿದ್ದಕ್ಕೆ ನನ್ನ ಕೆನ್ನೆಗೆ ಹೊಡೆದು ವಾಪಸ್ ಕಳಿಸಿದಿಲ್ಲ. ಅದೇ ಕದಂಬ ಇಂದು ಕರ್ನಾಟಕದ ಕಿಂಗ್. ನಿನಗೊಂದು ದೊಡ್ಡ ನಮಸ್ಕಾರ. ಯಪ್ಪ ಗೌಡ, ನಾನು ಉಪವಾಸದ ಪರವಲು ನಿನ್ನ ಸವಾಸ ಬರ್ತೀರೋ ನಿಮ್ಮವರ ಬರ್ತೀರೋ? ಲೇ ಕದಂಬ, ಕಳ್ಳವತೆ ಬಂದ ಒಳಗೆ ಕೊಳ್ಳಿಟ್ಟು ಹೋಗಿರುವೆ ಕಳ್ಳನ ಮಗನ. ಏ ಮಲ್ಲನ ಮಗನೇ, ನಿಮ್ಮಂತ ಬಂಡರ ಪುಂಡಾಟಿಕೆ ನಮ್ಮೂರಲ್ಲಂದೆ ಹುಟ್ಟಿ ಬಂದಿದ್ದಾನೆ ಈ ಗಂಡುಗಳೇ. ನಿನಗಾಗಿ ಈಗ ನಾನು 5 ನಿಮಿಷಗಳ ಕಾಲಾವಕಾಶ ಕೊಡುತ್ತೇನೆ. ನೀನಾಗೆ ನೀನು ಹೊರಬಿದ್ದರೆ ಸರಿ, ಇಲ್ಲದಿದ್ದರೆ ನಿನ್ನ ಹಬ್ಬದ ಕರಿ ಮಾಡಿ 6 ಹದ್ದು ನಾಯಿಗಳಿಗೆ ಬೀಸಾಕಿ ಬಿಡುತ್ತೇನೆ. ಲೇ ನನ್ನ ದತ್ತ ಕವಿಗಳ ಒಂದು ಆಡ್ತಿರ ಬಂದ ಬಾಕ್ರ ಕಾಜಿಗರ ಕುರಿ ಎತ್ತವ ಕೈ ಹಿಡಿದುಕೊಂಡಂತೆ ನಿನ್ನ ದೇವರು ಎತ್ತವ ಕದೆ ಹೆಚ್ಚಿಸಿ ನಿನ್ನ ಮೈಯಲ್ಲಿ ಚರ್ಮ ಎತ್ತವ ಕದ ಹುಚ್ಚಿಸಿ ನಿನ್ನ ಕೊರಳಿಗೆ ನೇಣಕ್ಕೆ ಹಾಕಿಸಲಿಲ್ಲ. ನಾನು ನಿನ್ನ ಬಾರಿದೆ ಮಧೂದನಲ್ಲ. ಲೇ ನಿಮ್ಮಂತ ಬಂಡರ ಪುಂಡಾಟಿಕೆ ನಮ್ಮೂರಲ್ಲಂದೆ ಹುಟ್ಟಿ ಬಂದಿದ್ದಾನೆ ಈ ಗಂಡು.
ಏನಪ್ಪ ಇದು ನಿನ್ನ ಅವತಾರ? ಚಿಕ್ಕಮ್ಮ, ಶಾಲೆಯಲ್ಲಿ ಚಿಕ್ಕದೊಂದು ನಾಟಕ ನಡೀತಮ್ಮ. ಆ ರೇವಣ ಸಿದ್ದೇಶನೆಂಬ ಗುರುಗಳು ಗಂಡು ಕೊಡಲ ಹಿಡಿದು ಪುಂಡ ಪರಶುರಾಮನೆಂಬ ಒಂದು ಚಿಕ್ಕ ನಾಟಕ ನಡೆಸಿದಮ್ಮ. ಇದೇ ಗಂಡು ಕೊಡಲ ಹಿಡಿದು ಪುಂಡ ಪರಶುರಾಮನೆಂಬ ಪಾತ್ರವನ್ನು ವಹಿಸಿ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬಂದಿದ್ದೇನೆ, ತೆಗೆದುಕೊಳ್ಳಮ್ಮ. ಭದ್ರ, ನಮ್ಮ ಪರಶುರಾಮ ಯಾವ ಆಟದಲ್ಲಿ ಗೆದ್ದುಕೊಂಡು ಬಂದಿದ್ದಾನೆ? ಆಶೀರ್ವಾದಿಸು ಚಿಕ್ಕಪ್ಪ ನನ್ನನ್ನು. ಎದ್ದೇಳು ಬಾಲ. ಮತ್ತೆ ಯಾವ ಪರಿಸ್ಥಿತಿಯನ್ನು ಗೆದ್ದುಕೊಂಡು ಬಂದಿಯ ಬಾಲಕ? ಚಿಕ್ಕಪ್ಪ, ಶಾಲೆಯಲ್ಲಿ ಚಿಕ್ಕದೊಂದು ನಾಟಕ ನಡೀತಪ್ಪ. ಆ ನಾಟಕದಲ್ಲಿ ದುಷ್ಟರನ್ನು ಸಂಹಾರ ಮಾಡುವ ಪಾತ್ರ ನನ್ನದಾಗಿದ್ದು ಅದರಲ್ಲಿ ಅವರನ್ನು ಸಂಹಾರ ಮಾಡಿದೆ. ಚಿಕ್ಕಪ್ಪ, ಚಿಕ್ಕಮ್ಮ, ಈಗ ನಮ್ಮ ಜನ ಕಡೆಗೆ ಬರ್ತೇನೆ. ಆ ಗಾಳಿಗಳನ್ನು ಬಿಟ್ಟರೆ ಆಳುಗಳ ಕಾಲನ್ನು ಕತ್ತರಿಸಿ ಬರುತ್ತೆ. ಚಿಕ್ಕಮ್ಮ, ಇದೇ ಸಂತೋಷದಲ್ಲಿ ಒಂದು ಹಾಡಾಡಮ್ಮ. ರೀ, ಇದೇನ್ರಿ ಪರಶುರಾಮ ನಡುವೆ ಹೀಗಿದೆಯಲ್ಲ? ಭದ್ರ, ಆ ನಮ್ಮ ಪರಶುರಾಮ ಈ ಗಂಡು ಗಡಿಯನ್ನು ಹಿಡಿಕೊಂಡು ಹೋದರೆ ಏನು ಚಂದ ಕಾಣುತ್ತದೆ ನನಗೆ. ಹೋಗ್ರಿ ಬಿಡಿ, ಸಾಯಂಕಾಲ ಜಮೀನ್ ಕಡೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಬನ್ನಿ ಊಟಕ್ಕೆ ಬಿಡ್ತಿರ್ತೇನೆ. ಭದ್ರ, ಹೊಲದಲ್ಲಿ ಒಂದು ಗಿಡವನ್ನೈತಿ, ಅದನ್ನು ಕಡಿದು ಬರುತ್ತೇನೆ. ಆ ಗಿಡದ ಮೇಲೆ ಒಂದು ಕೋಗಿಲೆಯನ್ನು ಕುಂತ್ಕೊಂಡು ಅದಕ್ಕೂ ಒಂದೇ ಸಲ ಕೋಗಿಲೆ ಸ್ವರವನ್ನು ಕೇಳಿ ಇಲ್ಲಿ ಓಡಿ ಬಂದಂತೆ. ಅದೇ ಕೋಗಿಲೆ ಸ್ವರದಿಂದ ಕುಣಿದು ಕುಪ್ಪಳಿಸಿದರು.
ಜೈ ಶಿವನೇ ಭವ. ನಿಮ್ಮಲ್ಲಿ ಏನಾದರೂ ಇದ್ರೆ ಭಿಕ್ಷೆ ನೀಡಿ. ಭದ್ರ, ಎಂತ ಋಷಿ ಮುನಿಗಳು ನಮ್ಮನೆಗೆ ಬಂದರೆ ನೀ ಪುಣ್ಯ ಮಾಡಿರಬೇಕು. ಭದ್ರ, ಈಗಲೇ ಆ ಗಿಡವನ್ನು ಕೊಡುತ್ತೇನೆ. ಇವರಿಗೆ ನೀನು ವಿಷಯ ಅಡಿಗೆ ಮಾಡಿದರಲ್ಲ, ಇವರಿಗನ್ನು ಬಳಸಿಕೊಡು. ಋಷಿ ಮುನಿಗಳೇ, ಈಗಲೇ ಹೋಗಿ ನಿಮಗೆ ಅಡುಗೆ ತರುತ್ತೇನೆ. ಊಟ ನಾನು ಬಂದಿರುವುದು ಈ ನಿನ್ನ ಮನೆಯ ತಿನ್ನುವ ನಾಯಿ ಕೂಳಿಗೆಲ್ಲ. ಈ ಮನೆಯಲ್ಲಿ ಯಾವುದು ಹೆಣ್ಣು ಕಂಡರೂ ಅದನ್ನು ಒತ್ತುವ ಎನಿಕೆ. ಅದಕ್ಕಾಗಿ ಬರೆದಿದ್ದೇನೆ ಈ ಕುತಂತ್ರದ ಮಂತ್ರ. ಆ ಮಂತ್ರದಿಂದಲೇ ಸುಟ್ಟ ಹೋಗಬೇಕು ಇವರ ದೇಹ.